ಇನ್ನು ಧಾರವಾಡ ಕೃಷಿ ಇಲಾಖೆಯಲ್ಲಿಯೂ ಕೂಡ ಹುದ್ದೆಗಳ ಭರ್ತಿ ಆಗಬೇಕಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಎಷ್ಟು ಹುದ್ದೆಗಳು ಖಾಲಿ ಇದೆ, ಎಷ್ಟು ಭರ್ತಿ ಆಗಬೇಕಾಗಿದೆ ಅನ್ನೋದರ ವಿಚಾರವಾಗಿ ನಮ್ಮ ಧಾರವಾಡ ಪ್ರತಿನಿಧಿ ಒಂದು ವರದಿ ಕೊಟ್ಟಿದ್ದಾರೆ. ನೋಡ್ಕೊಂಬರೋಣ. ಮುಂಗಾರು ಮಳೆ ಕೈಕೊಟ್ಟಿರುವಂತಹ ಹಿನ್ನೆಲೆಯನ್ನು ರಾಜ್ಯದಾದ್ಯಂತ ಈಗಾಗಲೇ ಭೀಕರ ಬರಗಾಲ ಕೂಡ ಆವರಿಸ್ತಾ ಇರ್ತಕ್ಕಂಥದಕ್ಕೆ ಧಾರವಾಡ ಜಿಲ್ಲೆಯೂ ಕೂಡ ಹೊರತಾಗಿಲ್ಲ. ಈಗಾಗಲೇ ರಾಜ್ಯದ ಸಿಎಂ ಅವರು ಕೂಡ ಒಂದು ಕೃಷಿ ಇಲಾಖೆಗೆ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಏನು ಕೃಷಿ ಅಧಿಕಾರಿಗಳು ಕೃಷಿ ಜಮೀನುಗಳಿಗೆ ಭೇಟಿ ನೀಡಿ ಅಲ್ಲಿ ಏನು ರೈತರಿಗೆ ಒಂದಿಷ್ಟು ಜಮೀನುಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ಆ ಒಂದು ಮಾಹಿತಿಯನ್ನ ವರದಿ ಕೊಟ್ಟ ಮೇಲೆ ಅದು ಬರಗಾಲವನ್ನ ಘೋಷಣೆ ಮಾಡಬೇಕು ಬಿಡುವ ಅನ್ನೋದನ್ನ ವಿಚಾರ ಮಾಡಲಾಗುವುದು ಅನ್ನೋ ಒಂದು ಮಾಹಿತಿ ಇರ್ತಕ್ಕಂಥದ್ದು. ಆದ್ರೆ ಎಲ್ಲಾ ಕೃಷಿ ಇಲಾಖೆಗಳ ಬಗ್ಗೆ ಇವತ್ತು ಏನು ರಾಜ್ಯದಾದ್ಯಂತ ರಿಪಬ್ಲಿಕ್ ಕನ್ನಡ ಒಂದು ರಿಯಾಲಿಟಿಯನ್ನ ಚೆಕ್ ಮಾಡ್ತಾ ಇರ್ತಕ್ಕಂಥದ್ದು ಏನು ಯಾವೆಲ್ಲ ಕೃಷಿ ಇಲಾಖೆಯಲ್ಲಿ ಎಷ್ಟು ಅಧಿಕಾರಿಗಳು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಮತ್ತು ಎಷ್ಟು ಹುದ್ದೆಗಳು ಬರ್ತಿದಾವೆ ಅನ್ನುವಂಥದ್ದನ್ನು ಕೂಡ ಈಗ ರಿಪಬ್ಲಿಕ್ ಕನ್ನಡ ಒಂದು ರಿಯಾಲಿಟಿಯನ್ನ ಚೆಕ್ ಮಾಡಿ ಅಲ್ಲಿರ್ತಕ್ಕಂಥ ಸ್ಥಿತಿಗತಿಯನ್ನ ರಾಜ್ಯದ ಜನರ ಎದುರುಗಡೆ ಇರುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಏನು ರಾಜ್ಯದಾದ್ಯಂತ ಸಾಕಷ್ಟು ಕೃಷಿ ಇಲಾಖೆಯಲ್ಲಿ ಹುದ್ದೆಗಳು ಕೂಡ ಖಾಲಿಯಾಗಿರ್ತಕ್ಕಂಥದ್ದು. ಕೇವಲ ಧಾರವಾಡ ಜಿಲ್ಲೆಯಲ್ಲಿ ಏನು 123 ಕೃಷಿ ಇಲಾಖೆಯಲ್ಲಿ ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕಾಗಿತ್ತು. ಆದ್ರೆ ಇಲ್ಲಿ ಕೇವಲ 40 ಜನ ಅಧಿಕಾರಿಗಳು ಮಾತ್ರ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಕೃಷಿ ಇಲಾಖೆಯಲ್ಲಿ ಸಂಪೂರ್ಣ ಹುದ್ದೆಗಳು ಖಾಲಿಯಾಗಿರ್ತಕ್ಕಂಥ ಹಿನ್ನೆಲೆಯನ್ನು ಸಾಕಷ್ಟು ಇಲ್ಲಿರ್ತಕ್ಕಂಥ ಚೇರ್ಗಳು ಕೂಡ ಖಾಲಿಯಾಗಿರ್ತಕ್ಕಂಥ ಮತ್ತು ರೈತರ ಕೆಲಸಗಳು ಆಗ್ಬೇಕಾಗಿತ್ತು. ಅವೆಲ್ಲವೂ ಕೂಡ ಈಗ ಕೆಲಸಗಳು ಆಗದೇ ಇರುವಂತಹ ಸ್ಥಿತಿ ಕೂಡ ನಿರ್ಮಾಣವಾಗಿರ್ತಕ್ಕಂಥ ಧಾರವಾಡ ಜಿಲ್ಲೆಯಲ್ಲಿ ಜಿಡಿ ಅಂತಂದ್ರೆ ಏನು ಜಂಟಿ ಕೃಷಿ ನಿರ್ದೇಶಕರಾಗಿ ಓರ್ವ ಅಧಿಕಾರಿಗಳಿದ್ದಾರೆ. ಅವರು ಇದ್ದು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಆದ್ರೆ ಏನು ಉಪ ಕೃಷಿ ನಿರ್ದೇಶಕರು ಕೇವಲ 2 ಹುದ್ದೆಗಳಿದ್ವು. ಅವು 2 ಹುದ್ದೆಗಳು ಕೂಡ ಭರ್ತಿಯಾಗಿದ್ದಾವೆ. ಅಂದ್ರೆ ಏನು ಇಲ್ಲಿ ಸಹಾಯಕ ಕೃಷಿ ಅಧಿಕಾರಿಗಳಾಗಿ 72 ಜನ ಅಧಿಕಾರಿಗಳಾಗಿ ಇರಬೇಕಾಗಿತ್ತು. ಆದ್ರೆ 72 ಜನರ ಪೈಕಿ ಕೇವಲ ಒಬ್ಬ ಅಧಿಕಾರಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯನ್ನು ಸಾಕಷ್ಟು ಸಮಸ್ಯೆ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಏನು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಏನು ಕೃಷಿಗಳ ಜಮೀನುಗಳಿಗೆ ಹೋಗಿ ಅಲ್ಲಿ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಅಂದ್ರೆ ಏನು ಯಾವೆಲ್ಲ ರೀತಿ ಅಂದ್ರೆ ಜಮೀನುಗಳಿಗೆ ಹೋಗಿ ಅಲ್ಲಿ ಹಾನಿ ಎಷ್ಟು ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ ಅನ್ನುವಂಥದ್ದು ಮಾಹಿತಿಯನ್ನ ಕಲೆ ಹಾಕೋದಕ್ಕೂ ಕೂಡ ಅಧಿಕಾರಿಗಳಿಗೆ ಆಗ್ತಾ ಇಲ್ಲ ಅಂತಂದ್ರೆ ಏನು ಕೃಷಿ ಅಧಿಕಾರಿಗಳಂದ್ರೆ ಸುಮಾರು 38 ಜನ ಅಧಿಕಾರಿಗಳು ಧಾರವಾಡ ಜಿಲ್ಲೆಗೆ ಭರ್ತಿ ಆಗಬೇಕಾಗಿತ್ತು. ಆದ್ರೆ 26 ಜನ ಅಧಿಕಾರಿಗಳು ಇಲ್ಲಿ ನೇಮಕ ಅಂದ್ರೆ ಕೆಲಸವನ್ನ ನಿರ್ವಹಿಸ್ತಾ ಇರ್ತಕ್ಕಂಥ ಸಾಕಷ್ಟು ಹುದ್ದೆಗಳು ಕೂಡ ಖಾಲಿ ಇದೆ. ಜೊತೆಗೆ ಇಲ್ಲಿ ಚೇರ್ಗಳು ಕೂಡ ನೋಡ್ತಾ ಇರಬಹುದು. ಕಚೇರಿಯಲ್ಲಿ ಕೂಡ ಸಾಕಷ್ಟು ಚೇರ್ಗಳು ಕೂಡ ಖಾಲಿ ಆಗಿರ್ತಕ್ಕಂಥದ್ರೆ ಏನು ಅಧಿಕಾರಿಗಳ ಒಂದು ಸರಿಯಾದ ರೀತಿಯಲ್ಲಿ ಭರ್ತಿ ಆಗದೇ ಇರೋ ಕಾರಣಕ್ಕಾಗಿ ಸಾಕಷ್ಟು ಜಿಲ್ಲೆ ಆಗಿರ್ಬೋದು ಮತ್ತು ರಾಜ್ಯದ ಹಲವೆಡೆ ಕೂಡ ಸಾಕಷ್ಟು ಹುದ್ದೆಗಳು ಕೂಡ ಖಾಲಿ ಆಗಿರ್ತಕ್ಕಂಥ ಹಿನ್ನೆಲೆ ಈ ಒಂದು ಏನು ಧಾರವಾಡ ಜಿಲ್ಲೆ ಆಗಿರ್ಬೋದು ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇವತ್ತೇನು ರಿಪಬ್ಲಿಕ್ ಕನ್ನಡ ಈ ಒಂದು ರಿಯಾಲಿಟಿಯನ್ನ ಚೆಕ್ ಮಾಡೋ ಮೂಲಕ ಸರ್ಕಾರವನ್ನ ಈ ಖಾಲಿ ಇದ್ದಿರತಕ್ಕ ಹುದ್ದೆಗಳನ್ನ ಭರ್ತಿ ಮಾಡಿ ಅಂದ್ರೆ ಏನು ಈ ವರ್ಷ ಏನು ಬರಗಾಲದ ಆವರಿಸ್ಕೊಳ್ತಾ ಇರ್ತಕ್ಕಂಥ ಏನು ರೈತರ ಜಮೀನುಗಳಿಗೆ ಒಂದು ಪರಿಶೀಲನೆ ಮಾಡೋದಕ್ಕೂ ಕೂಡ ಅನುಕೂಲ ಆಗಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಕೃಷಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಸರ್ಕಾರ ಈಗಾಗಲೇ ಎಚ್ಚೆತ್ಕೊಂಡು ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಬೇಕು. ಭರ್ತಿ ಮಾಡ್ಕೊಂಡು ರೈತರ ಏನು ಬೆಳೆ ಹಾನಿ ಅಂದ್ರೆ ಬರಗಾಲ ಮುಂಗಾರು ಮಳೆ ಕೈ ಕೊಟ್ಟಿರ್ತಕ್ಕಂಥ ಬರಗಾಲ ಆವರಿಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ರೈತರ ಜಮೀನುಗಳಿಗೆ ಸರಿಯಾದ ರೀತಿಯಲ್ಲಿ ಸರ್ವೆ ಅನ್ನ ಮಾಡಿ ಅವರಿಗೆ ಸೂಕ್ತ ಪರಿಹಾರವನ್ನು ಕೊಡಬೇಕು. ಅದಕ್ಕೆ ಎಲ್ಲಾ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಬೇಕು ಅನ್ನೋದು ಕೂಡ ರೈತರು ಮತ್ತು ಏನು ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕೃಷಿ ಅಧಿಕಾರಿಗಳ ಒಂದು ಮನವಿ ಆಗಿರ್ತಕ್ಕಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಧಾರವಾಡ ಕೃಷಿ ಇಲಾಖೆಯಲ್ಲಿ ಒಟ್ಟು ಕ್ಷೇತ್ರ ಮಟ್ಟ ಸಿಬ್ಬಂದಿ ಮಂಜೂರಾತಿ ಹುದ್ದೆ 123 ಕೇವಲ 40 ಸಿಬ್ಬಂದಿ ಮಾತ್ರ ಕಾರ್ಯನಿರ್ವಹಿಸ್ತಾ ಇದ್ದಾರೆ. 32% ಸಿಬ್ಬಂದಿ ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇನ್ನುಳಿದ ಎಲ್ಲ ಹುದ್ದೆಗಳು ಖಾಲಿ ಇರುತ್ತೆ. ಸರ್, ಯಾವ್ಯಾವ ಹುದ್ದೆಗಳಿಗೆ ಎಷ್ಟು ಭರ್ತಿ ಆಗ್ಬೇಕು ಸರ್? ನಮ್ದು ಈಗ ಜಂಟಿ ಕೃಷಿ ನಿರ್ದೇಶಕರು 1ಕ್ಕೆ1 ಭರ್ತಿ ಇದೆ. ಉಪ ಕೃಷಿ ನಿರ್ದೇಶಕರು 2 ಪೋಸ್ಟ್ಗೆ 2 ಭರ್ತಿ ಇದಾವೆ. ಸಹಾಯಕ ಕೃಷಿ ನಿರ್ದೇಶಕರು 10 ಪೋಸ್ಟ್ಗೆ 10 ಭರ್ತಿ ಇದಾವೆ. ಕೃಷಿ ಅಧಿಕಾರಿಗಳು 38 ಇರುವಲ್ಲಿ ಕೇವಲ 26 ಜನ ಇದ್ದಾರೆ. ಸಹಾಯಕ ಕೃಷಿ ಅಧಿಕಾರಿಗಳು 72 ಜನ ಇರಲಿ ಕೇವಲ ಒಬ್ರು ಇದ್ದಾರೆ. ಇದೇ ಟೋಟಲ್ ಒಟ್ಟು ತಗೊಂಡ್ರೆ 123 ಜನ ಇದರಲ್ಲಿ ಕೇವಲ 40 ಜನ ಮಾತ್ರ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಸರ್, ಈಗ ಸಿಎಂ ಅವರು ಹೇಳಿದ್ದಾರೆ ಸರ್, ಅಂದ್ರೆ ಬರಗಾಲ ಪರಿಸ್ಥಿತಿ ನಿರ್ಮಾಣ ಆಗೋದ್ರಿಂದ ಕೃಷಿ ಜಮೀನುಗಳಿಗೆ ಹೋಗಿ ಮಾಹಿತಿ ತಗೊಳ್ಬೇಕು ಅಂತ ತಮಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಸರ್? ಸಿಬ್ಬಂದಿ ಕೊರತೆ ಇರೋದ್ರಿಂದ ನಮ್ಗೆ ಎಲ್ಲ ಕಡೆ ಒಂದೇ ಸತಿಗೆ ಈ ಸಮಸ್ಯೆಗಳಾದ ಎಲ್ಲ ಕಡೆ ಹೋಗೋದು ತೊಂದರೆ ಆಗ್ತದೆ. ಆದ್ರೂ ನಾವು ಕ್ಷೇತ್ರ ಮಟ್ಟ ಸಿಬ್ಬಂದಿ ಮತ್ತು ನಮ್ಮ ಹೊರಗುತ್ತಿಗೆ ಸಿಬ್ಬಂದಿ ಆತ್ಮ ಸಿಬ್ಬಂದಿಯನ್ನು ಕರ್ಕೊಂಡು ನಾವು ಕ್ಷೇತ್ರ ಭೇಟಿಯನ್ನು ಮಾಡ್ತಾ ಇದ್ದೀವಿ.